ಸಚಿವರಾಗಲಿ ಶಾಸಕರಾಗಲಿ ನಿಮ್ಮ ಹಕ್ಕನ್ನು ನೀವು ಪ್ರಶ್ನೆ ಮಾಡಲೇಬೇಕು. ಇವತ್ತು ಚೆನ್ನಾಗಿ ಮಾಡಿದ್ದೀರಿ ನೀವು. ಯಾಕಂದರೆ ಚಲುವರಾಯಸ್ವಾಮಿ ಅದೇ ಕ್ಷೇತ್ರದ MLA ಕೂಡ. ನಿನ್ನೆ ರಾತ್ರಿ ಆಗಿದೆ, ನಿನ್ನೆ ರಾತ್ರಿ 6:30 ಶುರುವಾಗಿ 9 ಗಂಟೆ ಗಲಾಟೆ ಆಗಿದೆ. ಈ ಮನುಷ್ಯ ಬಂದಿದ್ದು ಇವತ್ತು 1:30 ಗಂಟೆ. ಆಮೇಲೆ ಇನ್ನೊಬ್ಬರು ಸುರೇಶ್ ಗೌಡ್ರು ಇಲ್ಲಿಯ ಮಾಜಿ MLA. ಮಜಾ ಗೊತ್ತಾ? ಇದೇ ಸುರೇಶ್ ಗೌಡ್ರು ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಈಗ JDS ಅಲ್ಲಿದ್ದಾರೆ. ಆಯಿತಾ? ಇದೇ ಚಲುವರಾಯಸ್ವಾಮಿ ಮೊದಲು JDS ಅಲ್ಲಿದ್ದರು, ಈಗ ಕಾಂಗ್ರೆಸ್ಸಲ್ಲಿದ್ದಾರೆ. ಇಲ್ಲಿ BJP ಅಷ್ಟು ದೊಡ್ಡ ಪ್ರಭಾವ ಇಲ್ಲ. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಗೊತ್ತಲ್ಲ ನಿಮಗೆ, ವೋಟ್ಗಳೆಲ್ಲ ಯಾವ ರೀತಿ ಬೇರೆ ಬೇರೆ ಆಗಿ ಹೋಗಿದೆ, ಅದನ್ನು ನಾನೀಗ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ, ಬಿಟ್ಟಾಕಿ ಅದನ್ನು. ಆದರೆ ಅಲ್ಲಿ ಒಂದು ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಗಲಾಟೆ ಆಗಿತ್ತು ಅಂತಾದರೆ ಒಂದು 25 ಪೊಲೀಸ್ ಜಾಸ್ತಿ ಹಾಕೋದು. ಅವರಿಂದ ಶುರುವಾಯಿತು, ಇವರಿಂದ ಶುರುವಾಯಿತು, ಕೊನೆಗೆ ಅಲ್ಲಿ ಹಿಂದೂಗಳ ಅಂಗಡಿಗಳು ಭಸ್ಮ ಆಯಿತು, ಮುಸ್ಲಿಮರ ಅಂಗಡಿಗಳು ಭಸ್ಮ ಆಯಿತು. ಒಂದು ಕಡೆ ಸುರೇಶ್ ಗೌಡ್ರು ಹೇಳ್ದಂಗೆ ಒಂದು ಕೋಮಿನವನ ಅಂಗಡಿ ಬಾಡಿಗೆಯಲ್ಲಿರೋದು ಇನ್ನೊಂದು ಕೋಮಿನವ, ಎರಡೂ ಸುಟ್ಟು ಕರಕಲಾಯಿತು. ಒಬ್ಬರಂತೂ ಅಳ್ತಾ ಇದ್ರು ನನಗೆ, ಪಾಪ ಛೇ ಬಿಕ್ಕಿ ಅಳ್ತಾ ಇದ್ರು. ಸರ್ 25 ಲಕ್ಷ ಸರ್, 25 ಲಕ್ಷ ಸರ್. ಎಲ್ಲಿ ನಂಬಿಕೆ ಬರುತ್ತೆ ಸಮಾಜದ ಮೇಲೆ? ಯಾರು ಇದನ್ನು ನೋಡ್ಕೋಬೇಕಾದವರು? DCM ಹೇಳ್ತಾ ಇದ್ರಲ್ಲ, ಏನಿಲ್ಲ, ಉಪಕಾರ ಸ್ಮರಣೆ ಇಲ್ಲ. ನಿಮಗೆ ಓಟ್ ಹಾಕಿದಲ್ರಿ, ನಿಮಗೇನು ಉಪಕಾರ ಸ್ಮರಣೆ ಇದೆ? ಬೆಂಕಿ ಇಟ್ರಲ್ಲ, ನಿಮ್ಮ ಕೈಯಲ್ಲಿ ತಾನೇ ಕೊಟ್ಟಿದ್ದು ರಾಜ್ಯದ ಆಡಳಿತವನ್ನು. ಎಲ್ಲಿದೆ ಉಪಕಾರ ಸ್ಮರಣೆ ನಿಮಗೆ? ಯಾರ್ಯಾರು ಅಲ್ಲಿ ಬಡ ಹಿಂದೂಗಳು, ಬಡ ಮುಸ್ಲಿಮರು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಕಳ್ಕೊಂಡ್ರು. ಆ CCTV ಸಿಗ್ತಾರಲ್ಲ, ನುಗ್ಸಿ ಬುಲ್ಡೋಜರ್. ಅದಕ್ಕಿಂತ ಮೊದಲು ಗೃಹ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿಗೆ, ಅದು ಏನು ಇಲ್ಲ, ಅದು ಸಣ್ಣದು. ಇದೆಲ್ಲ ಏನು? ಬೆಳಗಿನಿಂದ ಹೇಳ್ತಾ ಇದ್ದೆ, ಇಲ್ಲ ಎಲ್ಲ ಶಾಂತಿ ಆಗಿದೆ. ಯಾವ ಶಾಂತಿ? ಯಾವ ಡಿಸ್ಕೋ ಶಾಂತಿನೂ ಇಲ್ಲ. ಒಂದು ಗಲಾಟೆ ಆದರೆ ಎಷ್ಟು ದಿನಗಳ ತನಕ ಅದು ಇರುತ್ತೆ? ಯಾಕೆ ಅವಕಾಶ ಮಾಡಿಕೊಡ್ತೀರಿ? ಪೊಲೀಸ್ ನಿಮ್ಮ ಕೈಯಲ್ಲಿರೋದು ಯಾಕೆ? ಗನ್ ನಿಮ್ಮ ಕೈಯಲ್ಲಿರೋದು ಯಾಕೆ? ಟಿಯರ್ ಗ್ಯಾಸ್ ನಿಮ್ಮ ಕೈಯಲ್ಲಿರೋದು ಯಾಕೆ? ಲಾಠಿ ನಿಮ್ಮ ಕೈಯಲ್ಲಿರೋದು ಯಾಕೆ? ಯಾಕೆ ಈ ಥರ ಆಗೋದಕ್ಕೆ ಬಿಡ್ತೀರಿ? ನಿಮ್ಮ ಕೈಯಲ್ಲೇ ಇದ್ದದನ್ನು ನೀವು ಈ ಥರ ಮಾಡೋದಕ್ಕೆ ಅವಕಾಶ ಹೆಂಗೆ ಮಾಡಿಕೊಡ್ತೀರಿ? ಹೆಂಗೆ ಬರುತ್ತೆ ಪೆಟ್ರೋಲ್ ಬಾಂಬ್? ಹೆಂಗೆ ಬರುತ್ತೆ ತಲ್ವಾರ್? ಹೆಂಗೆ ಬರುತ್ತೆ ಅಷ್ಟು ದೊಡ್ಡ ಸೈಜ್ ಕಲ್ಲು? ಒಬ್ಬಂತ ಬೈಕ್ ತಗೊಂಡೋಗಿ ಬೆಂಕಿ ಹಚ್ತಾನೆ, ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ, ನಾನು ಪದೇ ಹೇಳ್ತಾ ಇರ್ತೀನಲ್ಲ, ಜಗ್ಗೇಶ್ ಮತ್ತು ಬ್ಯಾಂಕ್ ಜನಾರ್ದನ್ ಸಿನಿಮಾ ಇದೆಯಲ್ಲ, ಹತ್ಸಿ. ರೀ ದುಃಖ ಆಗತ್ತೆ ರೀ. ಬಡ ಜನರೇ ಸಾಯೋದು, ಬಡ ಜನರೇ ಸಾಯೋದು. ಅವನೇನು ಮಾಡ್ಬೇಕು? 25 ಲಕ್ಷ ಕಳ್ಕೊಂಡವ, ಇನ್ನೊಬ್ಬ 10 ಲಕ್ಷ ಕಳ್ಕೊಂಡವ, ಹಣ್ಣು ಹಂಪಲು ಕಳ್ಕೊಂಡವ, ಬಟ್ಟೆ ಬರೆ ಸುಟ್ಟೋದವ. ಅವನಿಗೊಂದು ಐಡಿಯಾನೂ ಇರೋದಿಲ್ಲ ಸಮ್ಟೈಮ್ಸ್, ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ. ಅದಕ್ಕೆ ಯಾಕಪ್ಪ 250 ರೂಪಾಯಿ ಕೊಡಲಿ ಅಂತೇಳಿ ಅದನ್ನು ಮಾಡಿಸಿರೋದಿಲ್ಲ. ಅದನ್ನು ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಹೇಳೋರು ಮಾಡಿಸ್ತಾರಾ? ಏನಾಯ್ತು ಘಟನೆ ಹೇಳ್ತೀನಿ ಕೇಳಿ. ಬುಧವಾರ ಸಂಜೆ 6:30ಕ್ಕೆ ಮೆರವಣಿಗೆ ಶುರುವಾಗುತ್ತೆ. ಬದರಿಕೊಪ್ಪಲ್ನಿಂದ ಗಣೇಶ ವಿಸರ್ಜನಾ ಮೆರವಣಿಗೆ ನಡೆಯುತ್ತೆ. ಪಟಾಕಿ ಸಿಡಿಸ್ತಾರೆ, DJ ಸೌಂಡ್ ಜೊತೆ ಸಾಗುತ್ತೆ ಮೆರವಣಿಗೆ. ಇದ್ದದ್ದೇ ಅಲ್ಲೊಂದು ದರ್ಗಾ, ಮಸೀದ್ ದರ್ಗಾ ಮುಂದೆ ಮೆರವಣಿಗೆ ಬರುತ್ತೆ. ಅಲ್ಲಿ ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ದ್ವೇಷ ತುಂಬಿಟ್ಟಿದ್ದೀವಿ ಅಂತಂದರೆ, ಹಿಂದೂ ಮುಸ್ಲಿಮ್ಗಳಲ್ಲಿ ದೇವಸ್ಥಾನ ಬಂದಾಗ ಮಾತ್ರ ಅಲ್ಲಾಹು ಅಕ್ಬರ್ ಅನ್ನೋದು, ಮಸೀದಿಗಳು ಬಂದಾಗ ಜೈ ಶ್ರೀರಾಮ್ ಅನ್ನೋದು, ಎರಡು ಎಕ್ಸ್ಟ್ರಾ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ, ಗಣೇಶೋತ್ಸವ ಮೆರವಣಿಗೆಯಲ್ಲಿ ಕೂಗ್ತಾರೆ.
ಅದಕ್ಕೆ ಮುಸ್ಲಿಮರು ಕೆರಳ್ಬಿಟ್ರು. ಮಸೀದಿ ಬಳಿ ಇದ್ದವರಿಂದ ಅಲ್ಲಾಹು ಅಕ್ಬರ್ ಘೋಷಣೆ ಆಯ್ತಂತೆ. ಆ ಸಂದರ್ಭದಲ್ಲಿ ಇಲ್ಲಿಂದ ಜೈ ಶ್ರೀರಾಮ್ ಅಂತ ಹೇಳುವಾಗ ಅಲ್ಲಿಂದ ಅಲ್ಲಾಹು ಅಕ್ಬರ್ ಜೋರಾಯಿತು. ಎರಡೂ ಕಡೆಯ ದೇವರಿಗೆ ಜೈಕಾರ ಹಾಕಿದ್ದಾರೆ. ಬಟ್ ಅಲ್ಲಿ ಆಗಿದ್ದು ಉದ್ವಿಗ್ನ ವಾತಾವರಣ. ಇವರು ಜೈ ಶ್ರೀರಾಮ್ ಅಂದರು, ಅವರು ಅಲ್ಲಾಹು ಅಕ್ಬರ್ ಅಂದರು. ದೇವರು ಖುಷಿ ಆಗಬೇಕಿತ್ತಲ್ಲ, ನನಗೆ ಜೈಕಾರ ಹಾಕಿದ್ರು ಅಂತೇಳಿ ಊರಿಗೆ ಬೆಂಕಿ. ಮೆರವಣಿಗೆಯನ್ನು ತಡೆಯೊಡ್ಡಿದ್ರಂತೆ ಕೆಲ ಮುಸ್ಲಿಂ ಯುವಕರು. ಮಸೀದಿ ಮುಂದೆ DJ ಹಾಕಬೇಡಿ, ತಮಟೆ ಬಾರಿಸಬಾರ್ದು ಅಂತೇಳಿ ಧಮಕಿ ಹಾಕಿದ್ರಂತೆ. ಒಂದು ವೇಳೆ ಅವರು ಧಮಕಿ ಹಾಕಿದರೆ ಯಾರವರು ಧಮಕಿ ಹಾಕೋದಕ್ಕೆ? ಗಣೇಶೋತ್ಸವವನ್ನು ಎಲ್ಲಿ ನಡೆಸಬೇಕಂತೆ? ಅಫ್ಘಾನಿಸ್ತಾನದಲ್ಲ, ಪಾಕಿಸ್ತಾನದಲ್ಲ. ಪಾಕಿಸ್ತಾನದಲ್ಲೂ ನಡೆಸ್ಬೋದು, ಅದು ಭಾರತದ ಒಂದು ಭಾಗವೇ ಆಗಿತ್ತು. ಬಾಂಗ್ಲಾದೇಶದಲ್ಲೂ ನಡೆಸ್ಬೋದು, ಅದು ಕೂಡ ಭಾರತದ ಒಂದು ಭಾಗವೇ ಆಗಿತ್ತು. ಗಣೇಶೋತ್ಸವವನ್ನು ಭಾರತದಲ್ಲಿ ನಡೆಸಿ ಇನ್ನೆಲ್ಲರೂ ನಡೆಸಬೇಕು. ಆ ಸಂದರ್ಭದಲ್ಲಿ ಉನ್ಮಾದಗಳಿದ್ದರೆ ಅದನ್ನು ತಡೆಯೋದಕ್ಕೆ ಪೊಲೀಸರು ಇರ್ತಾರೆ. ಇವನು 4 ಬೇಕು ಅಂತಲೇ ಜೈ ಶ್ರೀರಾಮ್ ಅಂದರೆ ಅವನಿಗೆ ಹೇಳ್ಬೇಕು, ಸಾಕು ಎಷ್ಟು ಬೇಕಷ್ಟು ಮಾಡಿ. ಇವನು ಅಲ್ಲಾಹು ಅಕ್ಬರ್, ಅದು ಪೊಲೀಸರ ಕೆಲಸ. ಆ ಥರ ಆಗತ್ತೆ. ನೀವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಏಕಾಏಕಿ ಗಣೇಶ ಮೂರ್ತಿಯತ್ತ ಕಲ್ಲು ಚಪ್ಪಲಿ ತೂರಾಟ ಬರುತ್ತೆ. ಯಾವನು ಮಾಡಿದ್ದದು? ಯಾರು ಕುಮ್ಮಕ್ಕು ಕೊಟ್ಟಿದ್ದು? ಆ ಸೈಜ್ಗಳನ್ನು ಎತ್ತಾಕ್ತಾರಲ್ಲ, ಏನು ಗಲಾಟೆ ಆಗಿಲ್ಲ ಅಂತೇಳಿ ಪರಮೇಶ್ವರ್ ಹೇಳ್ತಾರೆ. ಒಂದು ವೇಳೆ ಪರಮೇಶ್ವರ್ ಅವರಿಗೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ವಾ ಗೃಹ ಇಲಾಖೆಯನ್ನು? ಆ ಇಲಾಖೆ ಸಿಕ್ಕಿದ್ರೆ ಭಾಳ ಜಬರ್ದಸ್ತಾಗಿ ಮಾಡಬೇಕು. ಇಲ್ಲ ಅಂತಂದರೆ ಯಾವುದಾದ್ರೂ ಪಶುಸಂಗೋಪನಾ ಸಚಿವ ಸ್ಥಾನಮಾನ ತಗೊಳ್ಳಿ. ಆ ಪಶುಗಳಿಗೆ ಮೇವು ಹಾಕ್ತಾ ಕೂತ್ಕೋಬೋದು. ನಮಗೊಬ್ಬ ಖಡಕ್ ಗೃಹ ಸಚಿವ ಬೇಕ್ರಿ, ಖಡಕ್. ಈ ಬಸವನಗೌಡ ಪಾಟೀಲ್ ಹೇಳ್ತಾ ಇರ್ತಾರಲ್ಲ, ನನ್ನನ್ನು ಮಾಡ್ರಿ, ನಾನು ಹೆಂಗಿರ್ತೀನಿ ನೋಡಿ ಅಂತೇಳಿ. ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ. ನನಗೆ ಪ್ರಥಮ ಆಯ್ಕೆ ಯಾರಾದರೂ ಬಂದರೆ, ಅಂದರೆ BJPಯಲ್ಲಿ ಬಂದರೆ ನನಗನ್ಸೋದು ಯಾವತ್ತೂ ಕೂಡ ಬಸವನಗೌಡ ಪಾಟೀಲ್ ಇರ್ತಾಳೆ. ಕಾಂಗ್ರೆಸ್ಸಲ್ಲಿ ಒಂದೋ DK ಮಾಡ್ಬೋದು. ಇಲ್ಲ ಅಂತಂದರೆ ಕೃಷ್ಣ ಬೈರೇಗೌಡರು ಕೊಟ್ಬಿಡಿ, ಕೃಷ್ಣ ಬೈರೇಗೌಡರಿಗೆ. ಆಮೇಲೆ ರಾಮಲಿಂಗಾರೆಡ್ಡಿ ಕೂಡ ಅವರು ಇದನ್ನು 5 ನಿಮಿಷದಲ್ಲಿ ಮ್ಯಾನೇಜ್ ಮಾಡಿಬಿಡ್ತಾರೆ. ಜೈ ಶ್ರೀರಾಮ್ ಘೋಷಣೆ ಮತ್ತು ಅಲ್ಲಾಹು ಅಕ್ಬರ್ ಈಗ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ವೇಳೆ ಜೈ ಶ್ರೀರಾಮ್ ಘೋಷಣೆ ಅಲ್ಲದೆ ಇನ್ಯಾವ ಘೋಷಣೆ ಕೇಳುತ್ತೆ? ಅದೇ ಘೋಷಣೆ ಕೇಳುತ್ತೆ. ಆಗ ಯಾರದಕ್ಕೆ ಅಡ್ಡಿಪಡಿಸ್ತಾರೆ ಅವರನ್ನು, ಅಲ್ಲಾಹು ಅಕ್ಬರ್ ಹೇಳಿದವರನ್ನು ತಡೆ ಹಿಡಿಬೇಕು. ಅಥವಾ ಯಾವುದಾದ್ರೂ ಈದ್ ಮೆರವಣಿಗೆ ಆಗ್ತಾ ಇರುವಾಗ ಅಲ್ಲಾಹು ಅಕ್ಬರ್ ಘೋಷಣೆ ಕೇಳುತ್ತೆ. ಆಗ ಯಾರಾದರೂ ಕಿಡಿಗೇಡಿ ಇವರನ್ನು ಕೆರಳಿಸಲಿಕ್ಕೆ ಘೋಷಣೆ ಕೂಗಿದರೆ ಆಗ ಅವರನ್ನು ತಡಿಬೇಕು. ಹಿಂದೂ ಮುಸ್ಲಿಂ ಗಲಾಟೆ ಆಗೋದಕ್ಕೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಪೊಲೀಸರು. ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಬೇಕಾಗಿತ್ತು ಪೊಲೀಸರು. ಪೊಲೀಸ್ ಠಾಣೆ ಮುಂದೆ ಮೂರ್ತಿ ಇಟ್ಟು ಪ್ರತಿಭಟನೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾ ಇದ್ದವರು. ರಾತ್ರಿ 10ಕ್ಕೆ ಮಂಡ್ಯ ಸರ್ಕಲ್ನಲ್ಲಿ ಭಾರಿ ಅವಘಡ ಸಂಭವಿಸುತ್ತೆ. ಸಿಕ್ಕ ಅಂಗಡಿಗಳ ಮೇಲೆ ಕಿಡಿಗೇಡಿಗಳ ಗುಂಪಿನ ದಾಳಿ ಆಗುತ್ತೆ. ಯಾರು ಅವಕಾಶ ಮಾಡಿಕೊಟ್ರು? ಪೆಟ್ರೋಲ್ ಬಾಂಬ್ ಎಸೆದು ಗುಜರಿ ಅಂಗಡಿಗಳಿಗೆ ಬೆಂಕಿ ಇಟ್ಟರು. ಯಾರು? ಬೈಕ್ ಶೋರೂಮ್ಗೆ ನುಗ್ಗಿ ಬೆಂಕಿ ಹಚ್ಚಿ ದುಷ್ಕೃತ್ಯ ಮೆರೆದ್ರು. ತಗೊಂಬರ್ತಾರೆ ಗಾಡಿನ. ರಸ್ತೆಯಲ್ಲೇ ಲಾಂಗು, ರಾಡು, ತಲ್ವಾರ್ಗಳನ್ನು ಝಳಪಿಸಿದ್ರು. ಏನು ಮಾಡ್ತಾಯಿದ್ರು ಪೊಲೀಸರು? ವಾಹನಗಳ ಮೇಲೆ ದಾಳಿ ಮಾಡಿ ಗೂಂಡಾಗಿರಿ ಮಾಡಿದ್ರು. ಏನು ಮಾಡ್ತಾಯಿದ್ರು ಪೊಲೀಸರು? ಗೃಹ ಸಚಿವರ ಹತ್ರ ಕೇಳಿದರೆ ಶಾಂತಿ, ಡಿಸ್ಕೋ ಶಾಂತಿ ಅಂತಾರೆ. ರಾಜ್ಯದಲ್ಲಿ ಮತ್ತೊಂದು ಕೋಮು ಗಲಭೆ ನಡೆದಿದೆ. ನಿಲ್ಲಿಸ್ಬೋದಾಗಿತ್ತು, ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸ್ಬೋದಾಗಿತ್ತು.
ಯಾರಿಗೂ ಬೇಡ, ಎಲ್ಲ ದುಡ್ಡು ಹೊಡೆಯೋದ್ರಲ್ಲಿ ಬ್ಯುಸಿ. ಗಣೇಶೋತ್ಸವದ ಮೇಲೆ ಕಿಡಿಗೇಡಿಗಳು ಕಲೆಸೆದಿದ್ದಾರೆ. ಮಾಜಿ ಶಾಸಕರ ಮನೆ ಮೇಲೂ ದಾಳಿ ನಡೆಸಲಾಗಿದೆಯಂತೆ. ನಿನ್ನೆ ರಾತ್ರಿಯಿಂದ, ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಬ್ರೇಕ್ ಮಾಡಿದ್ವಿ. 4-5 ಗಂಟೆಗಳ ಕಾಲ ಇಡೀ ನಗರ ಪ್ರಕ್ಷುಬ್ಧವಾಗಿತ್ತು. ಒಟ್ಟು 2.5 ಕೋಟಿಯಷ್ಟು ನಷ್ಟ ಉಂಟಾಗಿದೆ. ನೋಡಿ, ಇಂಥವ್ರದ್ದೆಲ್ಲ ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ. ಏನು ಮಾಡಬೇಕು ಅವರು? ಯಾಕೆ ಇವರು ಬಲಿಪಶುಗಳಾಗಬೇಕು? ಈ ರಾಜಕಾರಣಿಗಳು ಯಾವತ್ತಾದರೂ ಈ ಥರ ಹತ್ತಿದ್ದು ನೋಡಿದ್ದೀರಾ? ಎಲ್ಲ ಕಳೆದೋಯ್ತು ಅಂಥೇಳಿ ಒಂದು ರಿಪೋರ್ಟ್. ಕತ್ತಲ ರಾತ್ರಿ, ಕೊಳ್ಳಿ ದೆವ್ವಗಳ ಕೈಯಲ್ಲಿ ಕತ್ತಿಗಳು. ಗಣೇಶ ಮೂರ್ತಿಗೂ ಕಲ್ಲೆಸೆದ ಕ್ರಿಮಿಗಳು. ಭಾರತದ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಬದುಕೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ದೇವಸ್ಥಾನಗಳು ಉಳಿತಾ ಇಲ್ಲ. ದೇವರ ಆಚರಣೆ ಬಹುತೇಕ ನಿಷಿದ್ಧ, ಯಾಕಂದ್ರೆ ಅದು ಇಸ್ಲಾಮಿಕ್ ರಾಷ್ಟ್ರ. ಆದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಸ್ಕೊಳ್ಳೋ ಜಾತ್ಯತೀತ ದೇಶ ಭಾರತದಲ್ಲೂ ಗಣಪತಿ ಮೂರ್ತಿ ಮೆರವಣಿಗೆ ಮಾಡೋದಕ್ಕೂ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆಯ ವೇಳೆ ಹಿಂದೂ ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಮುಸ್ಲಿಂ ವ್ಯಕ್ತಿಗಳು ಗಣಪತಿ ಮೂರ್ತಿಯ ಮೇಲೆ ಕಲ್ಲು ಹಾಗೂ ಚಪ್ಪಲಿ ತೂರಿದಾರಂತೆ. ಗಲಭೆ ವೇಳೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ಬರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ತಲ್ವಾರ್ ಹಿಡಿದವರನ್ನೇ ಅಟ್ಟಾಡಿಸಿದ ಹೆಣ್ಮಕ್ಳು. ಕಿಡಿಗೇಡಿಗಳು ಸಿಕ್ಕಲ್ಲಿ ಬೆಂಕಿ ಹಚ್ಚಿದ್ರು, ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ರು. ಅತ್ತ ಒಂದು ಏರಿಯಾಗೆ ಇದ್ದಕ್ಕಿದ್ದಂತೆ 100 ಪುಂಡರು ಲಾಂಗು ಮಚ್ಚು ಹಿಡ್ಕೊಂಡು ಬಂದು ಮನೆಗಳಿಗೆ ನುಗ್ಗೋಕೆ ಯತ್ನಿಸಿದ್ದಾರೆ. ಆದರೆ ಭಯ ಬೀಳದ ಹೆಣ್ಮಕ್ಕಳು ಕಿಡಿಗೇಡಿಗಳನ್ನೇ ಅಟ್ಟಾಡಿಸಿ ಹೊಡೆದೋಡಿಸಿದ್ದಾರೆ. ಅಮ್ಮ, ಎಷ್ಟು ಗಂಟೆ ಸುಮಾರಿಗೆ? 9-10 ಗಂಟೆ ಸರ್. ಎಷ್ಟು ಜನ ಬಂದಿದ್ರು? ಶುರುವಾಗಿತ್ತು 10 ಗಂಟೆಯಲ್ಲಿ, 11 ಗಂಟೆ ರಾತ್ರಿ 12 ಗಂಟೆ ತಕ್ಕಲು ಗಲಾಟೆನೇ ಇಲ್ಲ. ತಲ್ವಾರ್ ಹಿಡ್ಕೊಂಡು ಬಂದಿದ್ರಂತೆ, ಹೌದಾ? ಎಲ್ಲ ಬರೇ ಮಚ್ಚು, ಲಾಂಗು, ದೊಣ್ಣೆ ಅವೆಲ್ಲ. ತಾವೆಲ್ಲ ಓಡಿಸಿದ್ರ? ನಾವು ಒಂದು 50 ಜನ ಹೆಂಗಸರು ಗಂಡಸರು ಎಲ್ಲ ಓಡಿಸಿದೀವಿ. ಮನೆ ಹತ್ರ ಬರಲಿಲ್ಲ, ಬೈಕ್ ತಗೊಂಡು ಹಿಂಗೆ ಓಡೋಕೆ ಹೋದ್ರಲ್ಲ, ಅವಾಗ ಓಡಿಸ್ತು. ಏನು ಹುಡುಗರಂತೆ, ಹೌದಾ? ಎಲ್ಲ ಈ ವಯಸ್ಸು ಬಡ್ಡ ಹುಡುಗರಣ್ಣ, 15-20 ವರ್ಷ ಎಲ್ಲ. ಅಷ್ಟೇನೆ, ಒಂದು 200-300 ಜನ. ನಮ್ಮ ಮಕ್ಕಳು ಅಮಾಯಕರು, ಬಿಟ್ಟು ಬಿಡಿ. ಗಣೇಶ ಮೆರವಣಿಗೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 23 ಹಿಂದೂಗಳು, 30 ಮುಸ್ಲಿಮರು ಸೇರಿದಂತೆ 53 ಮಂದಿಯನ್ನ ಬಂಧಿಸಿದ್ದಾರೆ. ಅದಾದ ಬೆನ್ನಲ್ಲೇ ನಾಗಮಂಗಲ ಠಾಣೆಯ ಮುಂದೆ ಹೊಸ ವರಸೆ ಶುರುವಾಗಿತ್ತು. ಏಕಾಏಕಿ ಜಮಾಯಿಸಿದ ಮುಸ್ಲಿಂ ಮಹಿಳೆಯರು ನಮ್ಮವರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ತರಾವರಿ ಪ್ರಶ್ನೆ ಮಾಡಿದ್ದಾರೆ. ಸರ್, ಮಧ್ಯರಾತ್ರಿಲಿ ಬಂದು ಮನೆಗಳಿಗೆ ಅಂದರೆ ವಯಸ್ಸಾಗಿರೋರ್ಗೂ ನೋಡಿಲ್ಲ, ಹೆಣ್ಮಕ್ಳಿದ್ದಾರೋ ನೋಡಿಲ್ವಾ, ಚಿಕ್ಕ ಮಕ್ಳಿದ್ದಾರೋ ಅಂತಾನು ನೋಡಿಲ್ಲ. ಅವರು ಡೈರೆಕ್ಟ್ ನುಗ್ಗೋದು, ಬರೀ ಗೋಡೆ ಬಾಗ್ಲೆಲ್ಲ ಹೊಡೆದಾಕೋದು. ಯಾರಿದ್ದಾರೆ ಚಿಕ್ಕ ಮಕ್ಳಿಗೆ ಏನಾಗುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಚಿಕ್ಕ ಮಕ್ಳು ಸರ್, 1 ವರ್ಷದ ಮಕ್ಳು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ನಾವು. ಇರೋದು ನಮ್ಮ ಮಕ್ಳಿಗೆ ಏನಾದರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರು? ಭಯದಲ್ಲೇ ಊಟ ಮಾಡಿಲ್ಲ, ನಿದ್ದೆ ಇಲ್ಲ, ಮಕ್ಕಳಿಗೆ ತೊಡೆ ಮೇಲೆ ಹಾಕೊಂಡು
ಮಲ್ಗಿದೀವಿ ನಾವು. ಅಪ್ಪ ಅದನ್ನ ಕೇಳ್ತಾರೆ, ಯಾರನ್ನ ತೋರ್ಸೋದು ಸರ್ ನಾವು? ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಯಾರನ್ನ ತೋರ್ಸಕ್ಕಾಗುತ್ತೆ ನಾವು ಹೇಳಿ? ಬೆಳಿಗ್ಗೆ ಬೆಚ್ಚಿ ಬಿಚ್ಚಿ ಮನೇಲಿ ಪಾಪು ಎದ್ ನಿಂತ್ಕೊಳ್ಳುತ್ತೆ, ನನ್ನ ಅಪ್ಪ ಎಲ್ಲಿ, ನಮ್ಮ ಅಪ್ಪ ಎಲ್ಲಿ ಅಂತ. ಯಾರಿಗೆ ನಾನು ತಂದು ತೋರ್ಸೋದು? ಉತ್ತರಿಸಲಾಗದೆ ಕಾಲ್ಕಿತ್ತ ಚಲುವರಾಯಸ್ವಾಮಿ. ಮಹಿಳೆಯರು ಪ್ರತಿಭಟನೆ ಮಾಡುವಾಗ ಸಾಂತ್ವನ ಹೇಳಲು ಬಂದ ಸಚಿವ ಚಲುವರಾಯಸ್ವಾಮಿ ಅವರನ್ನೇ ಮಹಿಳೆಯರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಮಹಿಳೆಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಸಚಿವರು ಸ್ಥಳದಿಂದ ಕಾಲ್ಕಿತ್ತರು. ನಾಗೇಂದ್ರ ಬಾಬು, ರಂಜಿತ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.